21ರಂದು ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರೆ, ಪದಗ್ರಹಣ ಮಾಡ್ತಾರೆ ಅಂತ ತುಂಬಾ ಚರ್ಚೆಗಳಾಗ್ತಾ ಇದೆ ಅಂತ ಯಾರು ಇಲ್ಲ. ಈಗ ನೀವು ಕೇಳಿಲ್ಲ ಒಂದು ನಿಮಿಷ ನೋಡಿ ನೀವು ಇದೇ ನಮ್ಗೆ ಯಾವಾಗಲೂ ಸಿಗಾಕ್ಸೋದು ನೀವು ನೀವೇನು ಹೇಳಿದ್ರಿ ಅವಾಗಲೇ ಖರ್ಗೆ ಅವರು ಹಿಂಗೆ ಹೇಳಿದ್ರು, ಅದಕ್ಕೆ ಹೊಸಬಾಳೆ ಅವರು ಹಿಂಗೆ ಹೇಳಿದ್ರು ಅಂದ್ಬಿಟ್ಟು ಕರೆಕ್ಟ್ ಸ್ಟೇಟ್ಮೆಂಟ್ ಇತ್ತಲ್ವಾ? ಈ ವ್ಯಕ್ತಿ ಹಿಂಗೆ ಹೇಳಿದ್ರು, ಆ ವ್ಯಕ್ತಿ ಹಿಂಗೆ ರಿಯಾಕ್ಟ್ ಮಾಡಿದ್ರು, ನಿಮ್ದೇನು ರಿಯಾಕ್ಷನ್ ಅಂತ ಇಲ್ಲಿ ಯಾರು ಹೇಳಿದ್ದಾರೆ? ನಮ್ಮ ಯಾರು ಹೇಳಿದ್ರೆ ಈಗ ನೀವು ಹೇಳಿದ್ರಿ ಆಯ್ಕೆ. ಈಗ ನನ್ನ ಬೆಂಬಲಿಗರು 100 ಹಾಕ್ತಾರೆ, ಅದಕ್ಕೆಲ್ಲ ಬೇರೆಯವ್ರು ರಿಯಾಕ್ಟ್ ಮಾಡೋಕ್ಕಾಗ್ತದ? ಈಗ ಯಾರೋ ನಮ್ಮ ಚಿತ್ತಾಪುರ್ನ ನಮ್ಮ ಜನರು ನಮ್ಮ ಬಗ್ಗೆ ಏನೋ ಒಳ್ಳೆಯದು ಹಾರೈಸ್ತಾರೆ, ಅವರೇನೋ ಹಾಕಿರ್ತಾರಪ್ಪ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ, ಅದಕ್ಕೆ ನೀವು ಹೋಗಿ ನಮ್ಮ ಬೇರೆ ಕ್ಯಾಬಿನೆಟ್ ಕೊಲಿಗೆ ಕೇಳೋಕ್ಕಾಗತ್ತಾ? ಸೊ ನೀವು ಹೇಳ್ದಂಗೆ ನೀವು ದಯವಿಟ್ಟು ಅಧಿಕೃತವಾದಂಥ ಯಾರು ನಮ್ಮ ಲೀಡರ್ಗಳು ಹೇಳಿದ್ರೆ ಅದಕ್ಕೆ ಅಧಿಕೃತವಾಗಿ ನಾವು ಮಾತನಾಡ್ಕೊಂಡಿದ್ದೀವಿ, ಮತ್ತೆ ಆಯ್ತು, ಮುಗೀತಲ್ಲ, ಮಾತನಾಡ್ಕೊಂಡಿರೋ ಸತ್ಯ. ಡಿ.ಕೆ. ಸಾಹೇಬ್ರು ಹೇಳಿದ್ರಲ್ಲ, ಮುಗೀತು. ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ರು ಅದಕ್ಕೆ? ಸಿದ್ದರಾಮಯ್ಯ ಸಾಹೇಬ್ರು ಏನು ಹೇಳಿದ್ರು? ಅವರಿಬ್ರು ಏನು ಹೇಳಿದ್ರು? ಫೈನಲ್ ಅಷ್ಟೇ. ಗೊಂದಲ ಎಲ್ಲಿದ್ರೆ ಬಗೆಯಿರ್ಲಿಕ್ಕೆ, ಗೊಂದಲ ಇದ್ರೇನೆ ಗಂಟಿದ್ರೆ ತಾನೇ ಬಿಚ್ಚಕ್ಕೆ. ಗಂಟೆ ಇಲ್ಲ, ನೀವೇ ಹೇಳ್ತಾ ಇದ್ರೆ ಗಂಟಿದೆ ನೋಡಿ, ಅದನ್ನು ನೀವೇ ಹೇಳ್ತಾ ಇದ್ದೀರಾ. ಅದೇ ನಾನು ಹೇಳ್ತಾ ಇರೋದು, ನೀವು ಹೇಳೋದು ಯಾವಾಗ ಕೇಳೋದು ಯಾವಾಗ ನನಗೆ ಕನ್ಫ್ಯೂಷನ್ನೇ ಮಾಡಿಬಿಡ್ತೀರಾ. ನೀವು ಇಲ್ಲಿವರೆಗೂ ಹೇಳಿದ್ರಿ, ನೀವು ಹಿಂಗೆ ಹೇಳ್ತಾ ಇದ್ದಾರೆ ಸರ್, ಅದಕ್ಕೆ ರಿಯಾಕ್ಷನ್ ಕೊಡಿ ಅಂತಿದ್ದೀರಾ. ಅದಕ್ಕಿಲ್ಲ, ಗೊತ್ತಿಲ್ಲ ಯಾರು ಹೇಳಿದ್ರು ಅಂತ ಹೇಳಿದ್ರೆ ಈಗ ಕೇಳ್ತಾ ಇದ್ದೀರಾ. ನೋಡಿ, ಆಗಲೇ ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, ಡಿ.ಕೆ. ಸಾಹೇಬ್ರು ಇರ್ಬೋದು, ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನೆಂದರೂ ಹೈಕಮಾಂಡ್ ಅವ್ರ ತೀರ್ಮಾನ ಇದೆ, ಇದರಲ್ಲಿ ನೀವು ಮಾತಾಡೋದ್ರಲ್ಲಿ ಉಪಯೋಗ ಇಲ್ಲ. ಇಟ್ ಈಸ್ ನಾಟ್ ಆಫ್ ಎನಿ ಯೂಸ್. ಸರ್, ನಾಳೆಯಿಂದ ಕೆಲ ಶಾಸಕರು ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಮೊನ್ನೆ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ ಬಂದರು. ಈಗ ನಾಳೆ ಸತೀಶ್ ಜಾರಕಿಹೊಳಿ ಅವರು ಅವ್ರ ಕೆಲವು ಬೆಂಬಲಿಗರ ಜೊತೆ ಹೋಗ್ತಿದ್ದಾರೆ. ಇಲ್ಲ ಮತ್ತೆ ಇನ್ಯಾರು ಕೊಡ್ತಾರೆ ಸರ್? ಮೋಹನ್ ಭಾಗವತ್ ಅವರು ಕೊಡ್ತಾರೆ. ಈಗ ಜಾರಕಿಹೊಳಿ ಅವರು ಹೋಗಿ ಖರ್ಗೆ ಅವ್ರಿಗೆ ಭೇಟಿ ಆಗಿಲ್ಲ ಅಂದರೆ ಭಾಗವತ್ ಅವರಿಗೆ ಭೇಟಿ ಆಗ್ತಾರೆ. ದಿನೇಶ್ ಅವರು, ಬೈರೇಗೌಡರು, ಬೇರೆಯವ್ರು ಯಾರಿದ್ರು ಕೂಡ ಹೋಗಿ ನಮ್ಮ ಹೈಕಮಾಂಡಿಗೆ ಭೇಟಿ ಆಗಬೇಕಲ್ಲ. ಹೋಗಿ ಅಲ್ಲಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗ್ತಾರೆ, ರಾಹುಲ್ ಗಾಂಧಿ ಅವ್ರಿಗೆ ಭೇಟಿ ಆಗ್ತಾರೆ. ಈಗ 1-2-3 ದಿನದಲ್ಲಿ ನಾನು ಹೋಗ್ತಾ ಇದ್ದೀನಪ್ಪ ಬೆಂಗಳೂರು ಟೆಕ್ ಸಮಿಟಿಗೆ, ಇನ್ವಿಟೇಷನಿಗೆ. ಅದಕ್ಕೆ ಹೆಂಗೆ ಬಿಂಬಿಸ್ತೀರಾ ಮತ್ತೆ? ಈಗ ನಾಳೆ ಖರ್ಗೆ ಸಾಹೇಬರು ಮನೆಗೆ ಬರ್ತಾರೆ, ಅಲ್ಲಿ ಹೋಗಿ ಮನೆಗೆ ಭೇಟಿ ಆದ್ರೂ ಮತ್ತೆ ನಾಳೆ ನೀವು ಹೆಂಗೆ ಬಿಂಬಿಸ್ತೀರ? ಮತ್ತೆ ದೆಹಲಿ ಭೇಟಿಯ ಮರ್ಮ ಏನು ಅಂತ? ಏನು ಮರ್ಮ ಇಲ್ಲ, ಏನಿಲ್ಲ. ಇವರೇ ಏನೇ ಆದರೂ ಅವ್ರವ್ರ ಕರ್ಮ ಅಷ್ಟೇ, ಬಿಟ್ಬಿಡಿ, ಏನಿಲ್ಲ. ನೋಡಿ, ಇದು ಆಗಲೇ ಭಾಳ ಸ್ಪಷ್ಟವಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೂಡ ಹೇಳಿದ್ದಾರೆ. ನಾವೇನು ಇದು ಹೈಕಮಾಂಡ್ ಅವರ ಆದೇಶಕ್ಕೆ ಕಾಯ್ತಾ ಇದ್ವಿ. ಅವ್ರು ಯಾವಾಗ ತೀರ್ಮಾನಗಳು ತಗೋತಾರೆ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಅಂತಲೇ ಹೇಳಿದ್ದಾರೆ. ಅವರ ಒಂದು ಈ ಸರ್ಕಾರ, ನಮ್ಮ ಪಕ್ಷ ವಾಪಸ್ ಬರಬೇಕಾದ ಅಧಿಕಾರಕ್ಕೆ ಬರಬೇಕಂದ್ರೆ ಅವ್ರದ್ದು ಅಪಾರವಾದಂಥ ಕೊಡುಗೆ ಇದೆ ಅಧ್ಯಕ್ಷರಾಗಿ. ಸೊ ಅವರು ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು, ಕೆ ಸಿ ವೇಣುಗೋಪಾಲ್ ಅವರು ಕೂತಿ ಮಾತಾಡಿ ಅದೇನಿದೆ ಪಕ್ಷದ ಹಿತದೃಷ್ಟಿಯಿಂದ ಅವರು ಅದ್ಮೇಲೆ ಮಾತಾಡ್ಕೋತಾರೆ. ಬಟ್ ವಾಟ್ ಎವರ್ ಇಟ್ ವಿಲ್ ಯಾವಾಗ ಏನಾಗಬೇಕು ಹೈಕಮಾಂಡ್ ತೀರ್ಮಾನ ಆಗ್ತದೆ. ಅದು ಡಿ.ಕೆ. ಶಿವಕುಮಾರ್ ಅವರು ಆಗಲೇ ಹೇಳಿದ್ದಾರೆ, ಇದು ನಾನೇನು ಅಂಟ್ಕೊಂಡು ಕೂತಿಲ್ಲಪ್ಪ ಇದಕ್ಕೆ ಅಂತ. ನಮ್ಗೆ ಜವಾಬ್ದಾರಿ ಕೊಟ್ಟಿದ್ರು, ಆ ಜವಾಬ್ದಾರಿನ ನಿಭಾಯಿಸಿದ್ದೀನಿ. ಮುಂದೆ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾನು ಬದ್ಧನಾಗಿರ್ತೇನೆ ಅಂತ ಎಲ್ಲರೂ ಹೇಳಿದಾರಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.